ನೋಡ್ರಿ ಬರೇ ಕೊಬ್ಬರಿಯಿಂದ ಈ ಥರ ಉಂಡಿನ ಕಟ್ಟಿಕೊಡ್ರಿ, ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಸ್ವಲ್ಪ ಅರಳನ್ನು ಮಿಕ್ಸ್ ಮಾಡಿದರೆ ಇನ್ನೂ ಚೆನ್ನಾಗಾಗುತ್ತೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಬರೀ ಕೊಬ್ಬರಿನ ಅಷ್ಟೇ ಯೂಸ್ ಮಾಡಿ ಮತ್ತು ಅಂಟು ಯೂಸ್ ಮಾಡಿ ಉಂಡೆ ಕಟ್ತಾ ಇದ್ದೆ. ನಿಮಗೂ ತೋರಿಸೋಣ, ಮತ್ತು ಕೊಬ್ಬರಿ ಭಾಳ ಇದ್ದಾಗ ಟೆನ್ಷನ್ ಮಾಡ್ಕೊಳೋದು ಬೇಡ, ನಿಮಗೂ ಈಸಿ ಆಗಲಿ ಅನ್ನೋ ಉದ್ದೇಶಕ್ಕೆ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ. ನೋಡಿ, ನಾನು ಇದನ್ನು ಕೊಬ್ಬರಿನ 2 ಕಾಯಿ ಮೊನ್ನೆ ಬನಶಂಕರಿ ಅಮ್ಮನವ್ರಿಗೆ ಹೊಡೆದಿದ್ದು ಕಾಯಿ ತುಂಬ ಇತ್ತು, ಅದನ್ನೇ ನಾನು ಟೆರೆಸ್ಟ್ ಮೇಲೆ ಒಣಗಿಸಿಟ್ಟಿದ್ದೆ. ನೋಡಿ, ಫುಲ್ ಒಣಗಿದೆ. ಇವಾಗ ಇದನ್ನು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೆ. ಅದಕ್ಕೆ ಬರೀ ಕೊಬ್ಬರಿನ ಹಾಕಿ ಉಂಡೆ ಕಟ್ಟಿ ನೋಡೋಣ ಯಾವ ಥರ ಆಗುತ್ತೆ. ಮತ್ತು ಅಂಟು ಇತ್ತಲ್ವ, ಇದಕ್ಕೇನು ಮಿಕ್ಸ್ ಮಾಡ್ದೇ ಬೆಲ್ಲ ಮತ್ತು ಕೊಬ್ಬರಿ ಅಂಟನ್ನು ಹಾಕಿ ಉಂಡೆ ಕಟ್ತಾಯಿದ್ದೀನಿ. ಬನ್ನಿ ಇಲ್ಲಿ ಯಾವ ಥರ ತೋರಿಸ್ತೀನಿ. ಇದು ನೋಡಿ, ಸ್ವಲ್ಪ ಪ್ಯಾನಲ್ಲಿ ತುಪ್ಪನ ಕಾಯಕ್ಕಿಟ್ಟು, ಅಂಟು ಅಂದರೆ ಉಂಡೆ ಕಟ್ಟ ಅಂಟು ಎಲ್ಲರ ಅಂಗಡಿಲಿ ಸಿಗುತ್ತೆ. ಕಿರಾಣಿ ಅಂಗಡಿಲಿ ಕೇಳಿದರೆ ಉಂಡೆ ಕಟ್ಟ ಅಂಟು ಕೊಡಿ ಅಂದರೆ ಕೊಡ್ತಾರೆ. ನೋಡಿ, ಸ್ವಲ್ಪ ತೊಗೊಂಡ್ರೆ ಸಾಕು. ಇದು ನಾವು ತುಪ್ಪದಲ್ಲಿ ಹುರಿತೇವಲ್ಲ, ತುಂಬ ದೊಡ್ಡದಾಗ್ಬಿಡುತ್ತೆ. ಆದರೆ ಇದನ್ನು ಅಂಟು ಹಾಕಿದರೆ ಮಾತ್ರ ತುಂಬ ಟೇಸ್ಟ್ ಆಗುತ್ತೆ. ಇದು ಕೊಬ್ಬರಿ ಉಂಡೆ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ತುಪ್ಪನ ಹಾಕಿಬಿಟ್ಟು, ತುಪ್ಪ ಕಾದ ನಂತರ ನಾನು ಆವಾಗಲೇ ತೋರಿಸಿದ್ನಲ್ಲ ಉಂಡೆ ಕಟ್ಟ ಅಂಟು, ಅದನ್ನು ಹಾಕಿಬಿಟ್ಟು ನಾವು ಇದರಲ್ಲೇ ಹುರ್ಕೋಬೇಕು. ನೋಡಿ, ಅದು ನಾವೆಷ್ಟು ಹುರಿತೀವಲ್ಲ, ಅದು ಹುರಿದಂಗೆ ಅಂಟುಗಳು ದೊಡ್ಡದಾಗಿ ಅರಳು ಟೈಪು ಆಗ್ತಾ ಬರುತ್ತೆ. ನೋಡಿ, ಇದನ್ನು ಕೈ ಬಿಡ್ದೇನೆ ನೀವು ಕಲಿಸ್ಕೊತಾನೆ ಇರಿ. ನೋಡಿ, ಈ ಥರ ಸಿಡಿಯುತ್ತೆ, ಸ್ವಲ್ಪ ಹುಷಾರು ಫ್ರೆಂಡ್ಸ್, ಆದರೆ ತುಂಬ ಸಖತ್ತಾಗಿ ಬರುತ್ತೆ. ಇದನ್ನು ಹಾಕಿಬಿಟ್ಟು ನೀವು ಉಂಡೆ ಕಟ್ಟಿ ನೋಡಿ, ನೀವೇ ನನಗೆ ಹೇಳ್ತೀರಾ ಯಾರೆಲ್ಲ ಈ ಥರ ಉಂಡೆ ಕಟ್ಟಿದ್ದೀರಾ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ. ಮತ್ತು ಫ್ರೆಂಡ್ಸ್, ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ, ಸಪೋರ್ಟ್ ಮಾಡಿರಿ. ಯಾಕಂದರೆ ಯಾರೂ ನನಗೆ ಭಾಳ ಸಪೋರ್ಟ್ ಮಾಡ್ತಾಯಿಲ್ಲ. ದಯವಿಟ್ಟು ನಮಗೂ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ನಮ್ಗೆ ಭಾಳ ಮುಖ್ಯ ಆಗಿರ್ತೈತಿ, ಅದಕ್ಕೆ ಹೇಳಾಕತ್ತೀನಿ. ಇಲ್ಲಿ ನೋಡಿರಿ, ಇಷ್ಟು ದೊಡ್ಡದಾಗ್ಬಿಡ್ತೈತಿ. ಆಮೇಲೆ ತಕ್ಕೊಂಡೆ ನೋಡಿರಿ, ನಾನು ಒಂದು ಪ್ಲೇಟಿಗೆ ಅದನ್ನು ತಕ್ಕೊಂಡು ಅದೇ ಫ್ಯಾನಲ್ಲೇ ನಾನು ಇವಾಗ ಬೆಲ್ಲ ಹಾಕ್ತಾಯಿದ್ದೀನಿ. ಸ್ವಲ್ಪ 1/4 kg ಅಷ್ಟೇ ನಾನು ಬೆಲ್ಲ ಹಾಕ್ತಾಯಿದ್ದೀನಿ. ನೋಡಿ, ಇಲ್ಲಿ ಬೆಲ್ಲನ ನಾವು ಪಾನಕಕ್ಕೆ ಇಟ್ಬಿಟ್ಟು ಅಲ್ಲಿ ನಾವು ಕೊಬ್ಬರಿನ ಎಲ್ಲ ತುರ್ಕೋಬೇಕಾಗತ್ತಲ್ಲ, ಹಾಗಾಗಿ ಇಲ್ಲಿ ನೋಡಿ ಸ್ವಲ್ಪ ನೀರು ಹಾಕಬೇಕಷ್ಟೇ. ನೋಡಿ, ಇವಾಗಿದು ಬೆಲ್ಲ ಪಾನಕ ರೆಡಿ ಆಕತ್ತಿ. ನಾವು ಅಷ್ಟೊತ್ತಿಗೆ ಅಲ್ಲಿ ಕೊಬ್ಬರಿನೆಲ್ಲ ಹೆಚ್ಚಿಬಿಟ್ಟು ರೆಡಿ ಮಾಡಿಕೊಂಡು ಬರೋಣ. ಇದನ್ನು ಸ್ವಲ್ಪ ಈ ಥರ ಕೈ ಆಡಿಸ್ಕೊತಾನೆ ಇದ್ದು ಆಮೇಲೆ ನಾವು ಅಲ್ಲಿ ಹೋಗೋಣ. ಬನ್ನಿ, ಇವಾಗ ನಾನು ಕೊಬ್ಬರಿನ ಪೀಸಾಗಿ ಮಾಡ್ಕೊತೀನಿ. ನೋಡಿ, ನೀವು ತುರೆಮಣಿ ಇದ್ದರೆ ತುರ್ಕೋಬೋದು. ನಾನಿಲ್ಲಿ ಈ ಥರ ಪೀಸ್ ಮಾಡ್ಕೊಂಬಂದಿದ್ದೀನಿ. ಇದು ಕೊಬ್ಬರಿನ ನಾವು ಪೀಸ್ ಮಾಡ್ಕೊಂಡ್ವಿ ಅಂದರೆ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಬರ್ಬೇಕಾಕತಿ. ನೋಡಿ, ಈ ಥರ ಮಿಕ್ಸಿನ ಮಾಡ್ಕೊಂಬನ್ನಿ. ನೋಡಿ, ನಾನು ಏನೂ ಹಾಕಿಲ್ಲ, ಅದಕ್ಕೆ ಕೊಬ್ಬರಿ ಅಷ್ಟೇ ಹಾಕಿರೋದು. ನೋಡಿ, ಕೊಬ್ಬರಿ ಮನೇಲಿ ತುಂಬ ಇದ್ದಾಗ ಈ ಥರ ಮಕ್ಕಳಿಗೆ ಮಾಡಿಕೊಡಿ, ತುಂಬ ಚೆನ್ನಾಗಾಗುತ್ತೆ. ಈ ಕಡೆ ಬೆಲ್ಲದ ಪಾನಕನೂ ರೆಡಿ ಆಗಿತ್ತು, ಅದನ್ನು ನಿಮಗೆ ತೋರಿಸ್ಬಿಡ್ತೀನಿ. ನೋಡಿರಿ, ಕೆಲವೊಬ್ಬರಿಗೆ ಪಾನಕ ತೆಗಿಯೋಕೆ ಬರೋದಿಲ್ಲ. ಒಂದು ಪ್ಲೇಟಲ್ಲಿ ನೀರು ಹಾಕ್ಕೊಂಡು ಅದು ಸ್ವಲ್ಪ ಅಂಟಾಗಿದೆ, ಆಮೇಲೆ ಉಂಡೆ ಟೈಪ್ ಆಯಿತು ಅಂದರೆ ಅದು ಬೆಲ್ಲದ ಪಾನಕ ಬಂದಿದೆ ಅಂತ ಅರ್ಥ. ತೋರಿಸ್ತೀನಿ ನೋಡಿ. ಇವಾಗ ನೋಡಿ, ಈ ಥರ ನೋಡಿ ಫ್ರೆಂಡ್ಸ್, ಇವಾಗ ಆಗಿದೆ ಇದು. ನೋಡಿ, ಇದು ರೆಡಿಯಾಗಿದೆ. ಇವಾಗ ನಾನು ಆ ಕಡೆ ಏನು ಕೊಬ್ಬರಿನ ತುರಿದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಭಾಳ ಏರಾಯ್ತು ಅಂದರೆ ಕೊಬ್ಬರಿ ಉಂಡೆ ಅಷ್ಟೊಂದು ಚೆನ್ನಾಗಿ ಬರೋಲ್ಲ, ಮತ್ತು ಬಿಕ್ಕಂದು ಬಿಡ್ತಾವೆ, ಅಂದರೆ ನಮಗೆ ಉಂಡೆ ಕಟ್ಟಕ್ಕೆ ಸಹಿತ ಬರೋದಿಲ್ಲ. ಆವಾಗಲೇ ನಾನು ಮಾಡ್ಕೊಂಡಿದ್ದಂಥ ಪುಡಿನ ಹಾಕ್ತಾಯಿದ್ದೀನಿ, ಮತ್ತು ಆವಾಗಲೇ ಹುರಿದಿಟ್ಕೊಂಡಂಥ ಅಂಟು ಸಹಿತ ಇದರಲ್ಲೇ ಹಾಕ್ಬಿಡಿ. ಒಂದೊಂದು ಉಂಡೆಲಿತ್ತು ಅಂದರೆ ಎಷ್ಟು ಟೇಸ್ಟ್ ಕೊಡುತ್ತೆ ಅಂತೀರ, ನೀವೇ ನನಗೆ ಹೇಳ್ತೀರಾ. ನೋಡಿ, ಇವಾಗ ಅದನ್ನು ಸಹಿತ ನಾನು ಹಾಕ್ತಾಯಿದ್ದೀನಿ ಅಂಟ. ಇದನ್ನು ಎಲ್ಲ ಮಿಕ್ಸ್ ಮಾಡಿಕೊಂಡು ಗ್ಯಾಸ ಆಫ್ ಮಾಡ್ಕೋಬೇಕು ನಾವು. ನೋಡಿ, ಇವಾಗ ಗ್ಯಾಸ್ ಆಫ್ ಮಾಡಿದ್ದೀನಿ ನಾನು. ಸಾಕು, ಇಷ್ಟ ಆದರೆ ನೀವು ಬೇಗ ಸ್ವಲ್ಪ ಬಿಸಿ ಇರುವಾಗಲೇ ನಾವು ಕೊಬ್ಬರಿ ಉಂಡಿನ ಕಟ್ಟಬೇಕು, ಇಲ್ಲ ಅಂದರೆ ನಮಗೆ ಕಟ್ಟೋಕ್ಕೆ ಬರೋದಿಲ್ಲ, ಅಷ್ಟು ಎಟ್ಟಾಗಿಬಿಡ್ತೈತಿ. ಬಿಕ್ಕಂತತಿ ಅಂದರೆ ನಾವು ಬೆಲ್ಲ ಹಾಕಿರ್ತೇವಲ್ಲ, ಹಾಗಾಗಿ ಬಿಕ್ಕಂತತಿ. ನೋಡಿರಿ, ಎಷ್ಟು ಸಖತ್ತಾಗೆ ಬರುತ್ತಲ್ವ. ನೋಡಿ, ಟ್ರೈ ಮಾಡಿ ಫ್ರೆಂಡ್ಸ್, ನೀವು ಒಂದು ಸಲ ಟ್ರೈ ಮಾಡಿರಿ. ಮನೇಲಿ ಕೊಬ್ಬರಿ ಇದ್ದಾಗ ಭಾಳ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಈ ಥರ ಕೊಬ್ಬರಿ ಉಂಡೆ ಕಟ್ಟಿಡ್ರಿ, ಮಕ್ಕಳು ಯಾವ ಥರ ಡಬ್ಬಿ ಖಾಲಿ ಮಾಡಿಬಿಡ್ತಾರೆ ಅಂತ ನೀವೇ ಹೇಳ್ತೀರಾ. ಲೈಕ್ ಮಾಡ್ತೀರಲ್ವ, ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ ಬನಶಂಕರಿ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಮತ್ತೆ ಕೇಳ್ಕೊತಾ ಇದ್ದೀನಿ. ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ. ಬನ್ನಿ, ನೋಡಿ, ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಬರುತ್ತೆ ಅಂತಾರೆ ಫ್ರೆಂಡ್ಸ್. ಈ ಥರ ನೋಡಿ, ಬಿಟ್ಟರೆ ಸಹಿತ ಎಷ್ಟು ಚೆನ್ನಾಗಿ ಮಿದುವಾಗಿ ಬಂದಿರುತ್ತೆ ಅಂತ.
ಟ್ರೈ ಮಾಡಿ ಫ್ರೆಂಡ್ಸ್. ಮನೇಲಿ ಕೊಬ್ಬರಿ ಭಾಳ ಇತ್ತು ಅಂದರೆ ಫಂಕ್ಷನ್ ಒಳಗೆ ಮತ್ತು ಏನಾದರೂ ಕಾರ್ಯದ ಮಾಡಿದಾಗ ನಮ್ಮ ಕೊಬ್ಬರಿ ಇದ್ದಾಗ ನೀವು ಅದನ್ನು ಸ್ವಲ್ಪ 1-2 ದಿವಸ ಒಣಗಿಸ್ಬಿಟ್ಟು ಈ ಥರ ಉಂಡೆ ಕಟ್ಕೊಂಡು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳ್ತೀನಿ. ಅಂಟು ಅಂತೂ ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ ನೋಡಿ, ಕೇಳಿಬಿಟ್ಟು ತಂದು ಅಂಟು ಹುರ್ಕೊಂಡು ಮಾಡಿರಿ. ವಿಡಿಯೋ ಇಷ್ಟ ಆಗಿದೆ ಮತ್ತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನಾನು ನಿಮಗೆ ಕೊಬ್ಬರಿ ಉಂಡೆ ತಿಂದುಬಿಟ್ಟು ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ, ಮತ್ತು ಬೇಗ ಬರ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡ್ತಾಯಿರಿ. ಧನ್ಯವಾದಗಳು.